ಗಾಂಧಿನಗರದವ್ರು ಅಲ್ಲಿ ನೋಡೋದಕ್ಕೆ ಹೋಗೋದು ಕಮ್ಮಿ ಮಾಡಿದ್ರು ಪ್ರೊಡ್ಯೂಸರ್ಸ್ ಡೈರೆಕ್ಟರ್ಗಳು. ಇನ್ನು ಇಲ್ಲಿಂದ 350-400 ಕಿಲೋಮೀಟರ್ ಇರೋ ಬಳ್ಳಾರಿಗೆ ಹೋಗಿ ನೋಡ್ತಾರ. ದರ್ಶನ್ ಸಿನಿಮಾ ರಂಗಕ್ಕೆ ಇಂಡು. ದರ್ಶನ್ ಬರೋದೇ ಬೇಡ, ಅವನು ಕೊಂದಾಕ್ಬಿಡ್ರಿ, ಶೂಟ್ ಮಾಡ್ಬಿಡ್ರಿ ಅಂತಕ್ಕಂಥದ್ದು ಅವಿವೇಕಿಗಳು ಹೇಳುವಂತ ಕೆಲಸ ಅದು. ಅವಿವೇಕಿ ಯಾವ ರೀತಿ ಕೆಲವರು ತುಂಬಾ ವೈಯಕ್ತಿಕವಾಗಿ ತಗೊಬಿಟ್ಟಿದ್ದಾರೆ ಅವ್ರನ್ನ. ಹೆಂಗ ತೇಜೋವಧೆ ಮಾಡ್ಬೇಕು ಅವ್ರನ್ನ, ಈಗ ಸಿಕ್ಬಿಟ್ಟಿದ್ದಾರೆ ಚೆನ್ನಾಗಿ ಹಾಕೊಂಡು ಬಡ್ದು ಬಿಸಾಕ್ಬಿಡ್ಬೇಕು ಅವ್ರನ್ನ ಅನ್ನುವಂಥ ಒಂದು ಲೆವೆಲ್ಗೆ ಆ ಒಂದು ಟಿವಿ ಮಾಧ್ಯಮದಲ್ಲಿ ಇರ್ತಕ್ಕಂಥವ್ರು ತುಂಬಾ ವೈಯಕ್ತಿಕ ದ್ವೇಷಗಳನ್ನೆಲ್ಲ ಇವಾಗ ತೀರಿಸ್ಕೊಳ್ತಾ ಇದ್ದಾರೆ. ಈಗ ಮೀಡಿಯಾದವರು ಅಂತ ಆಗ್ಬೋದು ಅಥವಾ ದರ್ಶನ್ ಅವರ ವಿಚಾರ ಆಗ್ಬೋದು, ಏನಾಗ್ತಾ ಇದೆ ಬೆಳವಣಿಗೆಗಳನ್ನ ಕಂಡಾಗ ಏನ್ ಅನ್ಸುತ್ತೆ ನಿಮ್ಗೆ? ನೋಡಿ, ಇವಾಗ ಏನಾಗಿದೆ ಅಂತಂದ್ರೆ ದರ್ಶನ್ ಅವರ ವಿಚಾರ ಬಂದಾಗ ಮೀಡಿಯಾದವರು ಮುಂದೆ ಬರ್ತಾರೆ. ಅದೇ ತುಂಬಾ ಜನಕ್ಕೆ ಅನ್ಯಾಯ ಆಯ್ತು, ತುಂಬಾ ಮಕ್ಕಳಿಗೆ, ಹೆಣ್ಮಕ್ಳಿಗೆ ರೇಪ್ಗಳಾಯ್ತು. ಅದನ್ನ ಯಾಕೆ ಒಂದು ದೊಡ್ಡ ಮಟ್ಟದಲ್ಲಿ ಅವರು ನ್ಯೂಸ್ ಅನ್ನ ಮಾಡಿದ್ರು 1 ದಿನ 2 ದಿನದಲ್ಲಿ ಮುಗಿಸ್ಬಿಟ್ರು. ಮತ್ತೆ ಅದು ಆಕ್ಚುಲಿ ಏನ್ ಹೇಳ್ತಾರೆ ಅಂತಂದ್ರೆ, ಇವರು ನಮ್ಮ ಮೀಡಿಯಾದವರು ಮನಸ್ಸು ಮಾಡಿದ್ರೆ ಎಷ್ಟೋ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ಬೋದು, ಹೌದಲ್ವಾ? ಆದ್ರೆ ಈಗ ಏನಾಗಿದೆ, ಅವ್ರು ಏನೋ ಅದರಿಂದ TRP ಬರಲ್ಲ ಅಂತಲೇನೋ, ಅದರಿಂದ ದುಡ್ಡು ಬರಲ್ಲ, ನಮ್ಗೆ ನಮ್ಮ ಚಾನಲ್ ಬೆಳವಣಿಗೆಗೆ ಸಾಧ್ಯ ಆಗಲ್ಲ ಅಂತನೋ ಏನೋ ಗೊತ್ತಿಲ್ಲ, ಅಂತ ವಿಚಾರಗಳನ್ನ ಜಾಸ್ತಿ ಅವ್ರು ತಗೊಳಲ್ವೇನೋ. ಆದ್ರೆ ದರ್ಶನ್ ಅವರ ವಿಚಾರ ಬಂದಾಗ ಒಳ್ಳೆ TRP ಸಿಗುತ್ತೆ, ಒಂದಷ್ಟು ಜನಕ್ಕೆ ನಮ್ಮ ಕೆಲಸಗಾರರಿಗೆ ಅನ್ನ ಆಗುತ್ತೆ, ಆಮೇಲೆ ಚಾನಲ್ ಮುಂದಕ್ಕೂ ಬೆಳೆಯುತ್ತದೆ, ಒಂದಷ್ಟು ದುಡ್ಡು ಮಾಡ್ಕೋಬಹುದು. ಇದೆಲ್ಲವೂ ಅವ್ರ ಮೈಂಡಲ್ಲಿ ಇರೋದ್ರಿಂದ ಅವರು ಆಲ್ಮೋಸ್ಟ್ ದರ್ಶನ್ ಅವರ ಇದಕ್ಕೆ TRPಗೋಸ್ಕರ ಅವರು ಏನೇ ಇರಲಿ ಮ್ಯಾಟ್ರು ಅವ್ರದ್ದು ಎತ್ಕೊಳ್ತಾರೆ. ಒಂದು ಚಿಕ್ಕದು ಒಂದು ಟೀ ಶರ್ಟ್ ಬಗ್ಗೆನೂ ಕೂಡ ಮಾತಾಡ್ತಾರೆ ಅವರು, ಆಯ್ತಾ? ಅದೇ ಹೆಣ್ಮಕ್ಳು ಹಂಗಾದ್ರೆ ಇವತ್ತು ನಾವೇ ಪ್ರಶ್ನೆ ಮಾಡ್ಕೋಬೇಕಾಗುತ್ತೆ, ಮುಂದೆ ಹೆಂಗೆ ಸಮಾಜ, ಮುಂದೆ ಏನಾಗುತ್ತೆ ಸಮಾಜ? ನಾವು ಇವತ್ತು ನ್ಯಾಯಾಂಗದಲ್ಲಿ ನಮ್ಮ ಸಮಾಜದ ಒಂದು ಅಂಗ ಅಂತ ಕರೆಸ್ಕೊಡುತ್ತೆ ಅದು ಮೀಡಿಯಾ ಅನ್ನೋದು. ಮುಂದಿನ ದಿನಗಳಲ್ಲಿ ಯಾವ ಮಟ್ಟಕ್ಕೆ ಹೋಗುತ್ತೆ ಸಮಾಜ ಈ ರೀತಿ ಆಗ್ಬಿಟ್ರೆ? ಎಲ್ಲ ಒಟ್ಟು ಇದು ದುಡ್ಡುಗೋಸ್ಕರ, ಕಮರ್ಷಿಯಲ್ಗೋಸ್ಕರನೇ ಮೀಸಲಾಗ್ಬಿಟ್ರೆ ಮೀಡಿಯಾಗಳು ಅನ್ನೋದು, ಸಮಾಜದ ಕಥೆ ಏನು ಅಲ್ವಾ? ಅದು ಪ್ರಶ್ನೆ ಉದ್ಭವ ಆಗುತ್ತೆ ಮೀಡಿಯಾದವ್ರಿಗೆ. ಯಾಕೆಂದ್ರೆ ಹಿಂದೆ ಎಲ್ಲ ಮೀಡಿಯಾ ಅಂದ್ರೆ ಅವ್ರಿಗೆ ಒಂದು ಇದಿತ್ತು, ಒಂದು ಬದ್ಧತೆ ಇತ್ತು, ಇದೇ ರೀತಿ ಮಾಡಬೇಕು ನಾವು, ಸಮಾಜಕ್ಕೆ ಇದೇ ರೀತಿ ನಾವು ಇದನ್ನ ತಗೊಂಡು ಅವ್ರಿಗೆ ಒಂದು ಕೊಡುಗೆ ಕೊಡಬೇಕು, ಅದರಿಂದ ನಾವು ಬದುಕಬೇಕು ಅನ್ನೋದು ಒಂದು ಬದ್ಧತೆ ಇತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅದೆಲ್ಲವೂ ಕೂಡ ಮಾಯ. ಹೌದು, ಎಲ್ಲವರಿಗೆ ಇವಾಗ ಕಮರ್ಷಿಯಲ್ ದೃಷ್ಟಿಕೋನ ನೋಡ್ತಾರೆ, ದುಡ್ಡು ಎಷ್ಟು ಬರುತ್ತೆ, ಅವನು ಆ ಕಂಟೆಂಟ್ ಮಾಡಿದ್ರೆ, ಆ ವಿಡಿಯೋ ಮಾಡಿದ್ರೆ ದುಡ್ಡು ಎಷ್ಟು ಬರುತ್ತೆ, ಈ ರೀತಿ ಒಂದು ಇದಕ್ಕೆ ಇಳಿದು ಬಿಟ್ಟಿದ್ದಾರೆ, ಆಯ್ತಾ? ಈ ರೀತಿ ಹೋದ್ರೆ ನಾವೇ ಪ್ರಶ್ನೆ ಮಾಡ್ಕೋಬೇಕು, ಏನು ನಮ್ಮ ಕತೆ, ಸಮಾಜದ ಕತೆ ಏನು? ಇವತ್ತೇನು ತಿಂದ್ಬಿಡ್ತೀವಪ್ಪ, ಚೆನ್ನಾಗಿ ತಿಂದ್ಬಿಡ್ತೀವಿ, ತೇಗ್ಬಿಡ್ತೀವಿ, ಆಗೋಯ್ತು, ಮುಗಿದೋಯ್ತು. ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಪೀಳಿಗೆಯವರ ಕತೆ ಏನು? ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ರಾಜಕೀಯದಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ, ಇವರು ಯಾರು ಅದ್ರ ಬಗ್ಗೆ ಇದು ಮಾಡಬೇಕು, ವಿಮರ್ಶೆಗಳನ್ನ ಮಾಡಬೇಕು. ಇವತ್ತು ಎಲ್ಲ ಅವ್ರದ್ರಲ್ಲೇ ಅವರು ನಮ್ಗೇನು ಗೊತ್ತಾಗ್ತಿಲ್ಲ, ಒಂದು ಜಾಣ ಕೂಡ್ರ ರೀತಿ ಇದ್ಬಿಟ್ರೆ ಇದು ಸಮಾಜಕ್ಕೆ ದೊಡ್ಡ ಮಾರಕ ಇದು. ಹೌದು ಅಲ್ವಾ? ಖಂಡಿತವಾಗಿ ಇದು ಏನ್ ಸಂದೇಶ ಕೊಡೋದಕ್ಕೆ ಹೋಗ್ತಾ ಇದ್ದಾರೆ, ಹಾಗಾದ್ರೆ ಏನ್ ಕತೆ ಅನ್ನೋದು ಸರ್ವೇ ಸಾಧಾರಣ ಬಹಳ ಚೆನ್ನಾಗಿ ಹೇಳಿದ್ರಿ. ಓಕೆ, ನೆಕ್ಸ್ಟ್ ಇನ್ನ ಡಿ ಬಾಸ್ ದರ್ಶನ್ ಅವರ ವಿಚಾರ ಅಂತ ತಗೊಳ್ಳೋದಕ್ಕೆ ಹೋದ್ರೆ ಬಳ್ಳಾರಿಗೆ ಶಿಫ್ಟ್ ಮಾಡಿದ್ರು. ಸೊ ಜೈಲಿನಲ್ಲಿ ಕೆಲವು ಅಹಿತಕರ ಘಟನೆಗಳಾದವು ಅಂತ ಅಂದ್ಬಿಟ್ಟು ತುಂಬಾ ಅದನ್ನ ಮೀಡಿಯಾದಲ್ಲೇನೆ ಹೇಳ್ತಾ ಬಂದ್ರು. ಅದ್ರ ಬಗ್ಗೆ ಏನ್ ಅನ್ಸುತ್ತೆ? ಈಗ ಡಿ ಬಾಸ್ ಅವ್ರನ್ನ ಬಳ್ಳಾರಿಗೆ ಹಾಕಿದ್ದಾರೆ ಇಲ್ಲಿಂದ. ನಾನು ನ್ಯೂಸ್ ನೋಡಿದೆ, ಅಲ್ಲೆಲ್ಲ ಸಿಗರೇಟು ಪಗರೇಟ್ ಎಲ್ಲ ಹೊಡಿತಾ ಇದ್ರು, ಪೊಲೀಸ್ನವ್ರ ಬೇರೆಲ್ಲ ಅಂದ್ರೆ ಅಪಹಾಸ್ಯ ಮಾಡೋ ತರದಲ್ಲಿ ಹಾಕ್ತಾ ಇದೆ. ಸೊ ಪೊಲೀಸ್ನವ್ರ ಬಗ್ಗೆನೂ ಕೂಡ ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಅಂದ್ರೆ ನೋಡಿ, ಈಗ ಅದ್ರ ಬಗ್ಗೆ ನಾನು ನೋಡ್ತಾ ಇದ್ದೆ, ಬರೋಬ್ಬರಿ 3 ದಿನ ಅದೇ ಕಂಟೆಂಟ್ ಮಾಡಿದ್ರು. ದರ್ಶನ್ ಅವ್ರದ್ದು ಒಂದು ಫೋಟೋ ಇಟ್ಕೊಂಡು, ಒಂದು ವಿಡಿಯೋ ಇಟ್ಕೊಂಡು 3 ದಿನ ಆಲ್ಮೋಸ್ಟ್ ನಾನು ಎಲ್ಲಾ ಟಿವಿ ಚಾನೆಲ್ಗಳು ನೋಡ್ತಾ ಇದ್ದೆ. 3 ದಿನ ಕಂಟೆಂಟ್ ಕಂಟಿನ್ಯೂ. ನಾವು ಅದರಲ್ಲಿ ಒಂದು ಇದು ಮಾಡಿದ್ರು, ಒಂದು ಟ್ರೋಲ್ ತುಂಬಾ ಚೆನ್ನಾಗಿತ್ತು. ಅದು ನನಗೆ ಸಿಕ್ಕಾಪಟ್ಟೆ ನಗುನು ಬಂತು, ಹೇಳ್ಬಿಡ್ತೀನಿ, ನಿಮ್ಗೂ ನಗು ಬರ್ತೀರೋ ಗೊತ್ತಿಲ್ಲ. ಈಗ ಆಕ್ಚುಲಿ ಟಿವಿ ಮಾಧ್ಯಮದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ್ದು ಅಂದ್ರೆ ನಮ್ಮ ಸಿದ್ದರಾಮಯ್ಯನವರ ಮುಡ ಹಗರಣ, ಮತ್ತೆ ನಮ್ಮ ಕುಮಾರಸ್ವಾಮಿ ಅವ್ರದ್ದು ಏನು ಅವ್ರು ಇವ್ರ ಮೇಲೆ ಹೇಳೋದು, ಅವ್ರ ಮೇಲೆ ಹೇಳೋದು, ಈ ರೀತಿ ಒಂದು ದೊಡ್ಡ ಫೈಟ್ ನಡೀತಾ ಇತ್ತು ಒಂದು ಟಿವಿ ಮಾಧ್ಯಮದಲ್ಲಿ, ಎಲ್ಲ ನಮ್ಮ ನ್ಯೂಸ್ ಚಾನೆಲ್ಗಳಲ್ಲಿ. ಅದಕ್ಕೆ ಒಂದು ಟ್ರೋಲ್ ಮಾಡಿದ್ರು. ಇದು ಹೆಂಗೆ ಅಂತಂದ್ರೆ, ನಮ್ಮ ಸಿದ್ದರಾಮಯ್ಯನವರು ಎಲ್ಲ ನನಗೆ ಬರ್ತೈತೆ, ಅದಕ್ಕೆ ದರ್ಶನ್ ಅವ್ರದ್ದು ಯಾವುದೋ ಒಂದು ಫೋಟೋ ಬಿಟ್ರು,
ಎಲ್ಲ ಟಿವಿ ಮಾಧ್ಯಮದವರು ಅದರ ಕಡೆ ತಿರುಗಿಳ್ತಾರೆ, ನಾವು ಆರಾಮಾಗಿರ್ಬೋದು. ಹೌದಾ? ಅದೊಂದು ಟ್ರೋಲ್ ಮಾಡಿದ್ರು, ನಾನು ನೋಡಿ ನಕ್ಕು ನಿಜ, ಒಂದ್ ಕಡೆ ಅದು ನಿಜ ಅನ್ಸುತ್ತೆ, ಹೌದೇನೋ ಅಂತ ಅನ್ಸುತ್ತೆ. ಬಟ್ ಅದು ಟ್ರೋಲ್ ಅಷ್ಟೇ, ಅದು ಅದಕ್ಕೆ ಸಾಕ್ಷ್ಯಾಧಾರಗಳಿಲ್ಲ, ಟ್ರೋಲ್ ಅಷ್ಟೇ ಅದು. ಅದು ಒಂದ್ ನೋಡಿದ್ರೆ ಒಂದ್ ನಗು ಬರುತ್ತೆ ನಮ್ಗೆ. ಹಂಗಾಗಿ ಅವಾಗ ದರ್ಶನ್ ಅವ್ರದ್ದು 3 ದಿನ ಮ್ಯಾಟ್ರ್ ತಗೊಂಡ್ರೋದನ್ನ ಇಲ್ಲಿ ಇದು ಮುಡ ಹಗರಣದ ಬಗ್ಗೆ ಎಲ್ಲಿ ಹೇಳ್ತಾನೆ ಇಲ್ವಲ್ಲ ಅಂತ ನಾನ್ ನೋಡ್ತೀನಿ. ಕುಮಾರಸ್ವಾಮಿ ಅವ್ರು ಏನು ಕೂತ್ಕೊಂಡು ಹಂಗೆ ಹಿಂಗೆ ಅಂತ ಏನ್ ಜೋರಾಗಿ ಇವ್ರು ಅವ್ರಿಗೆ ಬೈಯೋದು, ಇವ್ರಿಗೆ ಏಕವಚನದಲ್ಲೇ ಮಾತಾಡ್ಸೋದು, ಇವೆಲ್ಲ ನಡೀತಿ. ಏನಾದ್ರು ಇವೆಲ್ಲ ಆಗ್ಬಿಡುತ್ತೆ, ನ್ಯೂಸೇ ಇಲ್ಲ ಅವು. ಅಲ್ಲ ಅಂದ್ರೆ ನೀವು ಇಮ್ಯಾಜ್ ಮಾಡ್ಕೋಬೇಕಾದಂತದ್ದು, ಒಂದು ಫೋಟೋ ಇಟ್ಕೊಂಡು 3 ದಿನ ಬೇಕಿದ್ರು ಆಹಾರ ಆಗ್ತಾರೆ ಅಂತಂದ್ರೆ ಒಂದು ಫೋಟೋದಿಂದ ಅವ್ರ ಕ್ರೇಜ್ ಹೆಂಗಿರ್ಬೋದು ಅಂತ ಅಲ್ವಾ? ಅದೇ ಕ್ರೇಜ್ ಬಗ್ಗೆ, ಯಾಕೆಂತಂದ್ರೆ ಕ್ರೇಜ್ ಬಗ್ಗೆ ಅದ್ರ ಬಗ್ಗೆ 2 ಮಾತಾಡುವಷ್ಟೇ ಇಲ್ಲ. ಯಾಕೆಂದ್ರೆ ಇವತ್ತು ನೀವು ನೋಡಿರ್ಬೋದು, ಅವ್ರನ್ನ ಜೈಲು ಕರ್ಕೊಂಡೋದಾಗ ಯಾವ ಮಟ್ಟಿಗೆ ಆ ಒಂದು ಬಳ್ಳಾರಿಯ ಜನ ಅಭಿಮಾನಿಗಳು ದರ್ಶನ್ ಅವರು ಹಿಂಗೆ ಈ ರೀತಿ ಮಾಡಿದ್ದೆಲ್ಲ ಅವರು ಮಾಡಿದ್ದಾರೆ ಅಂತ ಗೊತ್ತಾದ ಮೇಲೂ ಕೂಡ ಅವರ ಅಭಿಮಾನವನ್ನು ಯಾವ ರೀತಿ ತೋರಿಸ್ಕೊಳ್ತಾ ಇದ್ರು ನೋಡಿ, ಯಾವ ಮಟ್ಟಿಗಿನ ಜನ ನೆರೆದಿದ್ರು ಅಲ್ಲಿ. ನೆಕ್ಸ್ಟ್ ಲೆವೆಲ್. ಅದು ರಾಜ್ಕುಮಾರ್ ಅವ್ರಿಗೆ ಆ ಒಂದು ಕಾಲದಲ್ಲಿ ಅಭಿಮಾನ ಇತ್ತಂತೆ, ಈ ಒಂದು ಕಾಲದಲ್ಲಿ ಈಗ ದರ್ಶನ್ ಅವ್ರಿಗೂ ಕೂಡ ಇದೆ ಆ ಒಂದು ಅಭಿಮಾನ. ನೋಡಿ, ನೀವು ಬಹಳ ಚೆನ್ನಾಗಿ ಹೇಳಿದ್ರಿ. ರಾಜ್ಕುಮಾರ್ ಅವ್ರಿಗೆ ಆಗಿನ ಕಾಲದಲ್ಲಿ ಇತ್ತಂತೆ ಅಂತ ಅಂದ್ರೆ ಕೇಳಿದ್ವಿ. ದರ್ಶನ್ ಅವ್ರದ್ದು ನಿಜವಾಗಿ ನೋಡ್ತಾ ಇದ್ದೀವಿ. ಯಾವೊಬ್ಬ ನಟರಿಗೂ ಈ ಲೆವೆಲ್ ರಾಜ್ಕುಮಾರ್ ಅವ್ರಿಗೆ ಇತ್ತು. ಯಾಕೆಂದ್ರೆ ನಾವು ನೋಡಿದ್ವಿ ಎಷ್ಟೋ ಪ್ರೋಗ್ರಾಮ್ಗಳಲ್ಲಿ. ಆಮೇಲೆ ರಾಜ್ಕುಮಾರ್ ಸರ್ ಇರೋದಾಗ್ಲೂ ಕೂಡ ಯಾವ ಮಟ್ಟಿಗೆ ಜನ ಇದ್ರು ಅಂತ ನೋಡಿದ್ವಿ. ಆದ್ರೆ ಈ ಇತ್ತೀಚಿನ ದಿನಮಾನಗಳಲ್ಲಿ ದರ್ಶನ್ ಅವ್ರಿಗಿದೆ, ಅದು ದರ್ಶನ್ ಅವ್ರಿಗೂ ಆ ಒಂದು ಕ್ರೇಜ್ ಇದೆ. ನೆಕ್ಸ್ಟ್ ಲೆವೆಲ್ ಅದು. ಅಂದ್ರೆ ಹೆಂಗಪ್ಪ ರೋಮಾಂಚನ ಆಗುತ್ತೆ. ಹೌದು. ನೋಡಿ, ನೀವು ನೋಡ್ಬೋದು ಇವಾಗ ಕರಿಯ ಸಿನಿಮಾ ರಿಲೀಸ್ ಆಗಿದೆ. ಪೊಲೀಸ್ನವ್ರು ಯಾವ ರೀತಿ ಕಾವಲು ಕಾಯ್ತಾ ಇದಾರೆ ದರ್ಶನ್ ಅವ್ರ ಅಭಿಮಾನಿಗಳನ್ನ ಅಂದ್ರೆ, ಇವತ್ತು ಆಕ್ಚುಲಿ ಇದ್ರಲ್ಲಿ ಪ್ರಸನ್ನ ಥಿಯೇಟರ್ ಹತ್ರ ಮೈಕ್ ಇಟ್ಕೊಂಡು ಅನೌನ್ಸ್ ಮಾಡ್ತಾ ಇದ್ರು. ನೋಡಿ, ನೀವು ಸಿನಿಮಾ ಬಂದಿದ್ದೀರಿ, ನೋಡ್ತೀರಿ, ನಿಮ್ಮ ಅಭಿಮಾನದ ಸಿನಿಮಾ, ನಿಮ್ಮ ದರ್ಶನ್ ಅವರ ಸಿನಿಮಾ ನೋಡ್ತೀರಿ, ಹೋಗ್ತೀರಿ. ಆದ್ರೆ ಯಾವುದೇ ಕಾರಣಕ್ಕೂ ಯಾರು ಕೂಡ ಎಲ್ಲೂ ಗಲಾಟೆಗಳ ಮಾಡ್ಕೋಬಹುದು ಒಬ್ಬರ ಮೇಲೆ ಒಬ್ರು. ಆಮೇಲೆ ವ್ಯತಿರಿಕ್ತವಾಗಿ ಮಾತಾಡೋದಾಗಿರ್ಬೋದು ಮೀಡಿಯಾಗಳಲ್ಲಿ ಅವು ಯಾವ ಕೂಡ ಮಾಡಬಹುದು ಅಂತ ಏನಾದ್ರು ಮಾಡಿದ್ರೆ ನಾವು ಮುಲಾಜಿಲ್ಲದೆ ಎತ್ತಾಕೊಂಡು ಹೋಗ್ತೀವಿ ಅಂತ ಅವರು ಮೈಕ್ ಇಟ್ಕೊಂಡು ಅನೌನ್ಸ್ ಮಾಡಿದ್ರು. ಆ ರೀತಿ ಮಾಡಿದ್ರು ಕೂಡ ಒಬ್ಬ ಹುಡುಗ ಅವನು ಏನೋ ಹಿಂಗ್ ಮಾಡಿ ಕೂಗ್ತಾ ಇದ್ರು ಅಂತಕ್ಕಂಥದ್ದು ಕೇಳ್ಪಟ್ಟೆ. ಅದೇನದು? ಹೌದು, ಅದು ನೋಡಿ ಅವ್ರಿಗೂ ರೋಸ ತಗೋಬಿಟ್ಟಿದೆ ಅಭಿಮಾನಿಗಳಿಗೆ. ಯಾಕೆಂದ್ರೆ ಇವತ್ತಿನ ದಿನಗಳಲ್ಲಿ ಮೀಡಿಯಾ ದರ್ಶನ್ ಅವರನ್ನ ಬರೀ ಒಂದು ನ್ಯೂಸ್ ಆಗಿ ತಗೊಂಡಿಲ್ಲ, ಒಂದು ಏನೋ TRPಗೋಸ್ಕರ ದೊಡ್ಡ ಮಟ್ಟದಲ್ಲಿ ನ್ಯೂಸ್ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ರೀತಿ ಅವ್ರು ತಗೊಳ್ತಾ ಇಲ್ಲ. ಯಾವ ರೀತಿ ಅಂದ್ರೆ ಕೆಲವರು ತುಂಬಾ ವೈಯಕ್ತಿಕವಾಗಿ ತಗೊಬಿಟ್ಟಿದ್ದಾರೆ ಅವ್ರನ್ನ. ಹೆಂಗೆ ತೇಜೋವಧೆ ಮಾಡ್ಬೇಕು ಅವ್ರನ್ನ, ಈಗ ಸಿಕ್ಬಿಟ್ಟಿದ್ದಾರೆ ಚೆನ್ನಾಗಿ ಹಾಕೊಂಡು ಬಡ್ದು ಬಿಸಾಕ್ಬಿಡ್ಬೇಕು ಅವ್ರನ್ನ ಅನ್ನುವಂಥ ಒಂದು ಲೆವೆಲ್ಗೆ ಆ ಒಂದು ಟಿವಿ ಮಾಧ್ಯಮದಲ್ಲಿ ಇರ್ತಕ್ಕಂಥವ್ರು ತುಂಬಾ ವೈಯಕ್ತಿಕ ದ್ವೇಷಗಳನ್ನೆಲ್ಲ ಇವಾಗ ತೀರಿಸ್ಕೊಳ್ತಾ ಇದ್ದಾರೆ. ದರ್ಶನ್ ಬರೋದೇ ಬೇಡ, ಅವನು ಕೊಂದಾಕ್ಬಿಡ್ರಿ, ಶೂಟ್ ಮಾಡ್ಬಿಡ್ರಿ ಅಂತಕ್ಕಂಥದ್ದು ಅವಿವೇಕಿಗಳು ಹೇಳುವಂತ ಕೆಲಸ. ಅದು ಅವಿವೇಕಿಗಳು ಹೇಳುವಂತ ಮಾತು. ಒಬ್ಬ ಕೊಲೆಗಾರನ್ನು ಕೂಡ ಪರಿವರ್ತನೆ ಮಾಡಿ ಹೊರಗಡೆ ತಗೊಂಬಂದು ಅವ್ನಿಗೆ ಒಂದು ಹೊಸ ಭವಿಷ್ಯ ಕಟ್ಕೊಂಡ್ ಕೊಡ್ಬೇಕು ಅಂತಕ್ಕಂಥದ್ದು ಕಾನೂನು ಹೇಳೋದು. ಆಮೇಲೆ ಇನ್ನೊಂದು, ಇವಾಗ ನಾವು ದರ್ಶನ್ ಅವ್ರನ್ನ ಒಬ್ರು ಕೊಲೆಗಾರರು ಅಂತ ಯಾವುದೇ ಕಾರಣಕ್ಕೂ ನಿರ್ಧಾರ ಮಾಡೋದಕ್ಕಾಗಲ್ಲ. ಅವ್ರ ಆರೋಪಿ ಸ್ಥಾನದಲ್ಲಿರ್ತಕ್ಕಂಥವ್ರು ಇನ್ನು ಅಪರಾಧಿ ಆಗಿಲ್ಲ. ಹೌದು, ಅಪರಾಧಿ ಆಗಿಲ್ಲ. ಕೆಲವು ಮೂರ್ಖ ಶಿಖಾಮಣಿಗಳು, ಅದೇ ಈಗ ನೀವು ಕಮೆಂಟ್ ಮಾಡುವಂತವ್ರು ಏನಪ್ಪಾ ಅಂತಂದ್ರೆ ಅವ್ರು ಅಲ್ಲೇನೆ ದರ್ಶನ್ ಅವ್ರನ್ನ ಒಳಗಡೆಗೆ ಹಾಕ್ಬಿಟ್ಟಿದ್ದಾರೆ, ದರ್ಶನ್ ಅವ್ರನ್ನ ಲೈಫ್ ಲಾಂಗ್ ಬಿಡಲ್ಲ, ದರ್ಶನ್ ಅವ್ರಿಗೆ ಎನ್ಕೌಂಟರ್ ಮಾಡ್ತಾರಂತೆ. ಬೇಕಿದ್ರೆ ಇನ್ನೊಂದು ಸುದ್ದಿ ಹರಿದಾಡ್ಬಿಡುತ್ತೆ, ಎನ್ಕೌಂಟರ್ ಮಾಡಿ ಅಂತ ಯಾರೋ ಒಬ್ಬ ಟ್ರೋಲ್ ಮಾಡಿದ್ರು. ಅದೇ ಅದೆಲ್ಲ ಶತಮೂರ್ಖರು ಮಾಡುವಂತ ಟ್ರೋಲ್ಸ್ ಗಳು. ಇನ್ನೊಂದು ಮತ್ತೊಂದು ಅದ್ ಹೆಂಗ್ರಿ ಎನ್ಕೌಂಟರ್ ಮಾಡ್ತಾರೆ? ಅದ್ ಹೆಂಗ್ ಎನ್ಕೌಂಟರ್ ಮಾಡ್ಲಿಕ್ಕೆ ಸಾಧ್ಯ? ಎಷ್ಟ್ ಸುಮ್ನೆ ಮಾತಾಡ್ತಾ ಹೋದ್ರೆ ಅವ್ನು ಯಾರದು ತುಂಬಾ ಅನೇಕ ಜನರು ರೇಪ್ ಮಾಡಿ, ಅವನು ನರ್ಸ್ನೆಲ್ಲ ರೇಪ್ ಮಾಡಿ ದೊಡ್ಡ ಇಶ್ಯೂಸ್ ಆಗಿತ್ತು. ಅವ್ನು ಯಾರೋ ಅವನೊಬ್ಬ ಇದ್ದ, ಗೊತ್ತಾ ನಿಮ್ಗೆ? ಹೆಸರು ರೆಡ್ಡಿ ಅಂತ ಏನೋ ಬರುತ್ತೆ. ಅಂತವ್ರನ್ನೇನೆ ಬಿಟ್ಟಿದ್ದಾರೆ. ಅರ್ಥ ಆಯ್ತಾ? ಅವನ್ರೆ ಅಂತವ್ರಿಗೂ ಕೂಡ ಜೀವಾವಧಿ ಶಿಕ್ಷಣ ಏನೋ ಆಗಿದೆ, ವ್ಯಕ್ತಿಗೆ ಗಲ್ಲಿಗೇರ್ಸೋದು ಜೀವಾವಧಿ ಶಿಕ್ಷಣ ಏನೋ ಆಗಿದೆ. ಮತ್ತೆ ಬರ್ಬರವಾಗಿ ಹತ್ಯೆ ಮಾಡಿದ್ರು, ರೇಪ್ ಮಾಡಿ, ಗೊತ್ತಾ ನಿಮ್ಗೆ? ಡೆಲ್ಲಿಲಿ ಓಕೆ, ಅವ್ರಿಗೆ ಲಾಸ್ಟಿಗೆ 17 ವರ್ಷ 18 ವರ್ಷ ಆದ್ಮೇಲೆ ಗಲ್ಲಿಗೇರಿಸಿದ್ರು ಅವ್ರು. ಅರ್ಥ ಆಗ್ತಾ ಇದೆಯಾ ತಮ್ಗೆ? ಅಂದ್ರೆ ಕಾನೂನಿನ ವ್ಯವಸ್ಥೆ ಅಂತಕ್ಕಂಥದ್ದು ಏನಾದ್ರು ಚೇಂಜಸ್ ಆಗ್ತಾರ, ಅಪರಾಧಿಗಳೇ ಆದ್ರೂ ಕೂಡ. ಆರೋಪಿವೆಲ್ಲ ನನ್ಗೆ ಹೇಳ್ತಾ ಇರೋದು, ಇವನ್ ಕೊಲೆ ಮಾಡಿದಾನೆ ಅನ್ನೋದೇ ರುಜುವಾತಾಗಿ ಇದಾದ್ರೂ ಕೂಡ, ಅಥವಾ ಇವನ್ ರೇಪ್ ಮಾಡಿದಾನೆ ಅಂತಕ್ಕಂಥದ್ದೇ ರುಜುವಾತಾದ್ರೂ ಕೂಡ, ಅಂತವ್ರಿಗೆ ಒಂದು ಕಾನೂನು
ಕ್ಷಮೆ ಹಾಕ್ಸುತ್ತೆ. ಅಂದ್ರೆ ಇವನ್ ಚೇಂಜಸ್ ಆಗ್ತಾನ ನೋಡೋಣ ಇನ್ನೊಂದು ಮತ್ತೊಂದು ಅಂತ. ಅವ್ನು ಏನಾದ್ರು ಚೇಂಜಸ್ ಆಗ್ತಾ ಇಲ್ಲ ಅನ್ನೋ ಭಾವನೆಗಳು ಬಂದಾಗ ಅವಾಗ ಮಾಡ್ತಕ್ಕಂಥದ್ದು. ಇವ್ರು ದರ್ಶನ್ ಅವರು ಆರೋಪಿ ಸ್ಥಾನದಲ್ಲಿ ಅಷ್ಟೇ ಇರ್ತಕ್ಕಂಥದ್ದು, ಅಪರಾಧಿನೂ ಆಗಿಲ್ಲ ಇನ್ನೂನು. ಅರ್ಥ ಆಯ್ತಾ? ಅಪರಾಧಿನೂ ಕೂಡ ಆಗಿಲ್ಲ ಅವರು. ಕಾನೂನು ಆಮೇಲೆ ಕಾನೂನು ಇರ್ತಕ್ಕಂಥದ್ದೇ ಸತ್ಯದ ಒಂದು ದಾರಿ ಇಟ್ಕೊಂಡು ಹೋಗೋದಕ್ಕೆ, ಸತ್ಯದಲ್ಲಿ ಇರ್ತಕ್ಕಂಥವ್ರಿಗೆ ಮುನ್ನಡೆಸೋದಕ್ಕೆ. ಒಟ್ಟಿನಲ್ಲಿ ಇದೆಲ್ಲವನ್ನು ಮೀರಿ ಡೆವಿಲ್ ಸಿನಿಮಾ ಬಂದೇ ಬರುತ್ತೆ, ಅದ್ರಲ್ಲಿ ಯಾವುದೇ ಡೌಟ್ಸ್ ಇಲ್ಲ. ಯಾರೋ ಅವಿವೇಕಿಗಳು ಇನ್ನೊಂದು ಮತ್ತೊಂದು ಹೇಳ್ಬೋದು, ಮುಗ್ದೋಯ್ತು ಏನೋ. ಇನ್ನೊಬ್ರು ಯಾರೋ ಹೇಳ್ತಾ ಇದ್ರು, ಇಲ್ಲಿ ಗಾಂಧಿನಗರದಿಂದ 15-20 ಕಿಲೋಮೀಟರ್ ಇರುವಂತ ಭರತ್ ನಗರಕ್ಕೇನೆ ಅಂದ್ರೆ ಗಾಂಧಿನಗರದವ್ರು ಅಲ್ಲೇ ನೋಡೋದಕ್ಕೆ ಹೋಗೋದು ಕಮ್ಮಿ ಮಾಡಿದ್ರು ಪ್ರೊಡ್ಯೂಸರ್ಸ್ ಡೈರೆಕ್ಟರ್ಗಳು. ಇನ್ನು ಇಲ್ಲಿಂದ 350-400 ಕಿಲೋಮೀಟರ್ ಇರೋ ಬಳ್ಳಾರಿಗೆ ಹೋಗಿ ನೋಡ್ತಾರ ದರ್ಶನ್ ಸಿನಿಮಾ ರಂಗಕ್ಕೆ ಇಂಡು ಹಾಗೆ ಹೀಗೆ ಅಂತಕ್ಕಂತ ಕೆಲವು ಮಾತುಗಳನ್ನ ಹೇಳ್ತಾ ಇದ್ರು ಕೆಲವು ಅಭಿವೇಕಿಗಳು. ಓಕೆನಾ? ಅಂತವ್ರಿಗೆ ನಾವ್ ಹೇಳೋದು ಗಾಂಧಿನಗರ ಅಲ್ಲ, ಏನ್ ಹೇಳಿ, ಗಾಂಧಿನಗರದಲ್ಲಿ ಯಾರು ಹೆಂಗಿದ್ದಾರೆ, ದರ್ಶನ್ ಅವ್ರ ಹತ್ರ ಯಾವ ತರ ಇದ್ದಾರೆ, ಇವತ್ತಿಗೂ ಕೂಡ ಎಷ್ಟು ಅನ್ಯೂನ್ಯವಾಗಿದ್ದಾರೆ. ಓಕೆನಾ? ಎಷ್ಟು ಸರಿ ನೋಡ್ಕೊಂಡ್ ಬರ್ತಾರೆ ಬಿಡ್ತಾರೆ. ನೀವು ಯಾವಾಗ್ಲೂ ಕ್ಯಾಮ್ರಾ ಇಟ್ಟದ್ದು ಕರೆಕ್ಟ್ ಆಗಿ ಎಲ್ಲಾರನು ಕ್ಯಾಮ್ರಾ ಇಟ್ಟು ನೋಡಿದ್ದೀರಾ? ಪ್ರತಿಯೊಬ್ರು ಹೋಗಿ ನೋಡ್ಕೊಂಡ್ ಬರೋದ್ ಎಲ್ರದೂ ಇಟ್ಟು ತೋರಿಸಿದ್ದೀರಾ ಜನಗಳಿಗೆ? ಎಷ್ಟು ಜನರನ್ನ ತೋರಿಸಿದ್ದೀರಿ ತಾವು? ನೀವೇ ನೋಡ್ಕೊಳ್ಳಿ, ನಿಮ್ಗೆ ಗೊತ್ತಾಗುತ್ತೆ. ಓಕೆನಾ? ಮತ್ತೆ ಅಲ್ಲೇನಾದ್ರು ಲೆಡ್ಜರ್ ಬುಕ್ ಏನಾದ್ರು ನಿಮ್ಗೆ ಜೈಲಿನ ಒಳಗಡೆ ಇರೋ ಫೋಟೋನೇ ಸಿಗುತ್ತೆ ಅಂದ್ರೆ ಲೆಡ್ಜರ್ ಬುಕ್ ಸಿಕ್ಕಿದ್ರೆ ಅಲ್ಲೇನಾದ್ರೂ ಅಲ್ಲಿ ಎಷ್ಟು ಜನ ಎಂಟ್ರಿ ಮಾಡಿದ್ದಾರೆ, ಎಷ್ಟೆಷ್ಟು ಜನ ಸೆಲೆಬ್ರಿಟಿಗಳು ಬಂದಿದ್ರು ನೋಡೋಗಿ. ಓಕೆನಾ? ಹೋಗಿ ಅವ್ರು ಎಷ್ಟು ತಿಂಗಳಾಯ್ತು ಜೈಲಿಗೆ ಹೋದ್ಮೇಲೆ ಎಷ್ಟೆಷ್ಟು ಸೆಲೆಬ್ರಿಟಿಗಳೆಲ್ಲ ನೋಡ್ಕೊಂಡು ಬಂದಿದ್ದಾರೆ ದರ್ಶನ್ ಅವ್ರನ್ನ ಅಂತ ಗೊತ್ತಾಗತ್ತೆ ತಮಗೂ ಕೂಡ. ಏನೋ ಹೇಳಬಹುದು, ಮಾತಾಡ್ಬೋದು, ಬಿಟ್ರೆ ಗೌಡ್ರೆ ಮಾತಾಡೋದಕ್ಕೆ ಅದೇನೋ ಎಲುಬಿಲ್ಲದ ನಾಲ್ಗೆ ಅಂತೆ. ಸೊ ಏನೋ ಮಾತಾಡ್ಕೊಂಡ್ಲಿ, ಯಾರು ಏನೇ ಮಾತಾಡ್ಕೊಳ್ಳಿ, ಡೆವಿಲ್ ಸಿನಿಮಾ ಬಂದೇ ಬರುತ್ತೆ. ದರ್ಶನ್ ಅವ್ರು ಹೊರಗಡೆ ಬಂದೇ ಬರ್ತಾರೆ ಅದ್ದೂರಿಯಾಗಿ. ಇದಕ್ಕೇನ್ ಈಗ ಏನು ಈಗ ಮೊನ್ನೆ ಕಾಟೇರ ಅನ್ನೋ ಸಿನಿಮಾ 100 days ಓಡ್ತು, ಆದ್ರೂ 10 ಪಟ್ಟು ಜಾಸ್ತಿ ಓಡುತ್ತೆ ಡೆವಿಲ್ ಸಿನಿಮಾ. ಮತ್ತೆ ಅದ್ರ ಈಗಿರುವಂತ 10 ಪಟ್ಟು ಫ್ಯಾನ್ಸ್ ಬೇಸ್ ಜಾಸ್ತಿ ಆಗತ್ತೆ. ಯಾರೂ ಟಚ್ ಮಾಡೋದಕ್ಕೂ ಆಗಲ್ಲ. ತಪ್ಪು ಮಾಡಿದ್ರ ಅವ್ರಿಗಾಗ್ಲಿ ಶಿಕ್ಷೆ ಹಾಕುತ್ತೆ. ಆಗಿ ಎಲ್ಲಾನು ಅವರು ಏನು ನಿರಪರಾಧಿಯಾಗಿ ಹೊರಗಡೆ ಬರ್ತಾರೆ, ಬಂದ್ಬಿಟ್ಟು ಡೆವಿಲ್ ಸಿನಿಮಾನ ಅದ್ದೂರಿಯಾಗಿ ಹಿಟ್ ಮಾಡ್ತಾರೆ ಅಂತಕ್ಕಂಥದ್ದೇ ನನ್ನ ಒಂದು ಅನಿಸಿಕೆ. ಥ್ಯಾಂಕ್ ಯು. ಅಷ್ಟೇ ಗೌಡ್ರೆ, ಇನ್ನೇನಿಲ್ಲ. ತುಂಬಾ ಖುಷಿ ಆಯ್ತು. ನಿಮ್ಮ ಒಂದು ಒಳ್ಳೊಳ್ಳೆ ವಿಚಾರಗಳನ್ನ ಅರ್ಪಿಸಿದ್ರಿ. ಮತ್ತೆ ನನ್ನಲ್ಲಿ ಕೆಲವು ವಿಚಾರಗಳನ್ನ ಕೇಳಿ ಆದಷ್ಟು ಫ್ಯಾನ್ಸ್ಗಳಿಗೆ ಕೂಡ ಇಡೋಂಥ ಒಂದು ಪ್ರಯತ್ನ ಮಾಡಿದ್ರಿ. ಮತ್ತೆ ನಾವಿಬ್ರು ಕೇಳ್ಕೊಳ್ಳೋದು ಇಷ್ಟೇ, ದಯಮಾಡಿ ಎಲ್ಲಾ ಫ್ಯಾನ್ಸ್ಗಳಿಗೂ ರಿಕ್ವೆಸ್ಟ್ ಮಾಡಿ ಕೇಳ್ಕೊಂತ ಇರೋದು, ಯಾವ ಒಬ್ಬ ನಟರನ್ನಾದ್ರೂ ಕೂಡ ಯಾರೊಬ್ಬರಿಗೂ ಕೂಡ ಅವಹೇಳನಕಾರಿಯಾಗಿ ಮಾತಾಡಬೇಡಿ. ಯಾಕೆಂದ್ರೆ ಈ ಪ್ರಚೋದನೆ ಸಿಕ್ಕಾಪಟ್ಟೆ ಸಿಗುತ್ತೆ, ಪ್ರಚೋದನೆ ಮಾಡ್ತಾರೆ. ಹೌದು, ಇಲ್ಲಿ ನೀವೊಂದು ಅವಹೇಳನಕಾರಿಯಾಗಿ ಮಾತಾಡೋದ್ರಿಂದ ನಿಮ್ಮನ್ನ ಎಳೆದು ಒಳಗಡೆಗೆ ಹಾಕ್ತಾರೆ. ಅರ್ಥ ಆಯ್ತಾ? ಅದರಿಂದ ಏನೂ ಸಿಗಲ್ಲ. ಆದಷ್ಟು ಬೇಗ ಹೊರಗಡೆಗೆ ಬರ್ತಾರೆ. ದಯಮಾಡಿ ಯಾರು ಕೂಡ ದರ್ಶನ್ ಅವರ ಪರವಾಗಿ ಮಾತಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಇನ್ನೊಬ್ರಿಗೆ ಕೆಟ್ಟದಾಗಿ ಮಾತಾಡೋದಾಗ್ಲಿ ಅಥವಾ ಇನ್ನೊಬ್ರ ಬಗ್ಗೆ ಅವಹೇಳನಕಾರಿಯಾಗಿ ವಾಕ್ಚಾತುರ್ಯತೆ ತೋರಿಸೋದಾಗ್ಲಿ ಅದೆಲ್ಲ ಮಾಡೋದಕ್ಕೆ ಹೋಗ್ಬೇಡಿ. ಆದಷ್ಟು ಬೇಗ ಬರ್ತಾರೆ. ನಾವು ಅಂದ್ಕೊಂಡಂಗೆ ಡೆವಿಲ್ ಸಿನಿಮಾನ ಹಿಟ್ ಮಾಡೋಣ, ಅದ್ರ ಕಡೆ ಗಮನ ಕೊಡೋಣ ಅಂತ ಕೇಳ್ಕೊಂತೀವಿ. ಥ್ಯಾಂಕ್ ಯು ಗೌಡ್ರೆ, ನಿಮಗೂ ಕೂಡ ಖುಷಿ ಆಯ್ತು. ಥ್ಯಾಂಕ್ ಯು.